ಒಂದು ಕೆಲಸ ಮಾಡಿ, ಭೂಪತಿಗೆ ಫೋನ್ ಮಾಡಿಬಿಟ್ಟು ಅವ್ರ ಮನೆಯವ್ರದ್ದು ಯಾರ್ದಾದ್ರೂ ನಂಬರ್ ಕೊಡು ಅಂತ ಕೇಳಿ. ಅವ್ರ ತಂದೆದೋ ತಾಯಿದೋ ನಂಬರ್ ಇರುತ್ತೆ ಅಲ್ವಾ? ಗುಡ್ ಮಾರ್ನಿಂಗ್ ಯಂಗ್ ಮ್ಯಾನ್. ವೆರಿ ಗುಡ್ ಮಾರ್ನಿಂಗ್ ಮಾವ. ಏನ್ ಸಮಾಚಾರ? ಬ್ಯುಸಿನಾ? ಆಫೀಸ್ಗೆ ಹೊರಟಿದ್ಯಾ? ಹಾಗೇನಿಲ್ಲ ಮಾವ, ಹೇಳಿ ಏನ್ ವಿಷಯ? ನಕ್ಷತ್ರನ್ ತಂದೆ ಫೋನ್ ನಂಬರ್ ಬೇಕಿತ್ತು, ಶೇರ್ ಮಾಡ್ತೀಯಾ? ಯಾಕೆ ಮಾವ, ಏನಾದರೂ ಪ್ರಾಬ್ಲಮ್ಮಾ? ನೋ, ಪ್ರಾಬ್ಲಮ್ ಏನಿಲ್ಲ. ನಕ್ಷತ್ರನ್ ಕಾಲ್ ಮಾಡಿದ್ವಿ, ಅವಳು ರಿಸೀವ್ ಮಾಡಲಿಲ್ಲ. ಸ್ವಲ್ಪ ಅರ್ಜೆಂಟ್ ಮಾತಾಡಬೇಕಿತ್ತು, ಅದಕ್ಕೆ ಅವ್ರ ಮನೆಯವ್ರು ಯಾರಿಗಾರ ಫೋನ್ ಮಾಡೋಣ ಅಂತ. ಸರಿ ಮಾವ, ಇಮಿಡಿಯೇಟಾಗಿ ಫಾರ್ವರ್ಡ್ ಮಾಡ್ತೀನಿ. ಹ್ಯಾವ್ ಅ ಗುಡ್ ಡೇ ಮಾವ, ಟೇಕ್ ಕೇರ್. ಥ್ಯಾಂಕ್ ಯು, ಬಾಯ್. ಏನು ಮಾವ ಅಳಿಯ ಬೆಳಗ್ಗೆನೆ ಮಾತಾಡ್ತಿರೋ ಥರ ಇದೆ. ಏನಂತೆ? ಮದುವೆ ಬಗ್ಗೆ ಮಾತಾಡ್ಬೇಕಿತ್ತಾ? ಮದುವೆ ಬಗ್ಗೆ ಅಲ್ಲಮ್ಮ, ನಕ್ಷತ್ರನ್ ಬಗ್ಗೆ. ಅವ್ರ ತಂದೆ ಫೋನ್ ನಂಬರ್ ಬೇಕು ಅಂತ ಕಾಲ್ ಮಾಡಿದ್ರು. ಆಕ್ಚುಲಿ ತುಂಬಾ ಖುಷಿ ಆಗತ್ತೆ ಅಮ್ಮ ಮಾವನ್ ನೋಡಿದ್ರೆ. ಅವ್ರಿಗೆ ಶ್ವೇತಾ ಹೇಗೋ ನಕ್ಷತ್ರನೂ ಹಾಗೇನೆ. ನಕ್ಷತ್ರನ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ, ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾರೆ. ಅತ್ತೇನೂ ಅಷ್ಟೇನೆ, ತುಂಬಾ ಹಚ್ಕೊಂಡಿದ್ದಾರೆ. ಐ ಆಮ್ ರಿಯಲಿ ಪ್ರೌಡ್ ಆಫ್ ದೆಮ್. ಅಂಡ್ ಅದೇ ಒಳ್ಳೆ ಬುದ್ಧಿ ಶ್ವೇತಂಗೂ ಇದೆ. ನಕ್ಷತ್ರನ ಹಿಂದೆ ಮುಂದೆ ನೋಡದೆ ಅವ್ರ ಮನೆ ಕರ್ಕೊಂಡೋಗಿ ಎಷ್ಟು ಚೆನ್ನಾಗಿ ನೋಡ್ಕೊಂತಿದ್ದಾರೆ. ಖುಷಿ ಆಗತ್ತೆ. ಇಂಥ ಒಳ್ಳೆ ಫ್ಯಾಮಿಲಿ, ಇಂಥ ಒಳ್ಳೆ ಹುಡುಗಿ, ನಿಜವಾಗ್ಲೂ ಖುಷಿ ಆಗತ್ತೆ ಅಮ್ಮ. ಹಲೋ, ನಮಸ್ಕಾರ ತುಕಾರಾಮ್ ಅವ್ರಿಗೆ. ನಾನು ಚಂದ್ರಶೇಖರ್ ಮಾತಾಡೋದು. ಯಾವ ಚಂದ್ರಶೇಖರು? ಶ್ವೇತಾ ಅವರಪ್ಪ, ಮೊನ್ನೆ ನಿಮ್ಮ ಮನೆ ಹತ್ರ ಬಂದಿದ್ನಲ್ಲ. ಅಯ್ಯಯ್ಯೋ, ಈ ಮನುಷ್ಯ ಯಾಕೆ ಫೋನ್ ಮಾಡ್ತಾ ಇದ್ದಾನೆ? ನಾನು ಇವನ್ ಮಗಳ ಹತ್ರ ದುಡ್ಡು ಇಸ್ಕೊಂಡಿರೋ ವಿಷಯ ಇವನ್ ಗೊತ್ತಾಯ್ತೋ ಹೇಗೆ? ಹಲೋ, ಗೊತ್ತಾಯ್ತಾ? ನಾನು ಚಂದ್ರಶೇಖರ್. ಹಾ, ಗೊತ್ತಾಯ್ತು. ಏನ್ ವಿಷಯ ಹೇಳಿ. ಏನಿಲ್ಲ, ನಕ್ಷತ್ರ ಹತ್ರ ಮಾತಾಡ್ಬೇಕಿತ್ತು, ಸ್ವಲ್ಪ ಫೋನ್ ಕೊಡ್ತೀರಾ? ಆಗ್ಲಿಂದ ಅವಳಿಗೆ ಟ್ರೈ ಮಾಡ್ತಾ ಇದ್ವಿ, ಅವಳು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಅವಳು ಅವ್ರ ಅಮ್ಮನ ಜೊತೆ ಹೊರಗಡೆ ಹೋಗಿದ್ದಾಳೆ. ತುಕಾರಮ್ಮ, ತುಕಾರಮ್ಮ, ಏನಾಯ್ತು ಗೊತ್ತೇನು? ಆ ಹಾಳದವರು ನಿನ್ ಬಗ್ಗೆ ಮಾತಾಡ್ಕೊಳ್ತಾ ಕಣೋ. ನೋಡಿ, ಅವಳೆಲ್ಲ ಆ ಕಡೆ ಹೋಗಿದ್ದಾಳೆ. ಈಗ ಕರಿಯಕ್ಕಾಗಲ್ಲ, ನೀವು ಆಮೇಲೆ ಫೋನ್ ಮಾಡಿ. ಏನಾಯ್ತಮ್ಮ? ಆ ನಕ್ಷತ್ರ ಸಾಮಾನ್ಯದವಳು ಅಲ್ಲ ಕಣೋ ತುಕಾರಮ್ಮ. ನಿನ್ನ ಬುಗುರಿ ತರ ಆಡಿಸ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದಾಳೆ. ಅದನ್ನೇ ಜಯ ಹತ್ರ ಹೇಳ್ತಾ ಇದ್ಲು. ಏನಂತ ಅವಳದ್ ಮತ್ತೆ? ಅಮ್ಮ ಮಗಳು ಮಾತಾಡ್ತಾ ಇದ್ರು ಕಣೋ ತುಕಾರಮ್ಮ. ಇವಳು ಅವ್ರಮ್ಮನ್ನ, ಅಮ್ಮ ನಿನಗೆ ಇನ್ನ ಏನಾದ್ರೂ ಆಸೆ ಇದ್ರೆ ಹೇಳು, ಅಪ್ಪನ್ ಜುಟ್ಟು ಹಿಡ್ದು ಮಾಡಿಸ್ತೀನಿ, ಅವ್ರೀಗ ನಾನು ಹೇಳ್ದಂಗ್ ಕೇಳಲೇಬೇಕು ಅಂತ ಇದ್ಲು ಕಣೋ. ಹಾಗಂದ್ಲ ಶನಿ? ನನ್ನ ಹೊಟ್ಟೆಗೆ ಬೆಂಕಿ ಬಿತ್ತು ಕಣೋ. ಅವಳು ನಮ್ಮನ್ನ ಏನೋ ಅನ್ಕೊಂಡಿದ್ದಾಳೆ ನೋಡು. ಇದನ್ನ ಹೀಗೆ ಬಿಡಬಾರ್ದು, ಅವ್ರಿಗೆ ತಕ್ಕ ಶಾಸ್ತಿ ಮಾಡ್ಲೇಬೇಕು. ಅಯ್ಯೋ ಸುಮ್ನೆ ರಮ್ಮ, ಶಾಸ್ತಿನೂ ಬೇಡ ಆಸ್ತಿನೂ ಬೇಡ. ನೀನೇನೋ ಮಾಡಕ್ ಹೋಗಿ ಅದಿನ್ನೇನೋ ಆಗಿ ಬರೋ 20 ಲಕ್ಷಕ್ಕೂ ಕಲ್ ಹಾಕ್ಬೇಡ. ಏನು ನೀನ್ ತಿಂಗಳು ಮೇರಿತಾಳ, ಮೇರಿಲಿ. ಆಮೇಲೆ ಅವಳನ್ನ ಒದ್ದು ಹೊರಗಾಕೋದು ಇದ್ದೇ ಇದೆಯಲ್ವಾ? ಹಾಗಂತ ಅವ್ಳು ಹೇಳ್ದಾಗೆಲ್ಲ ಕುಣಿಯಕ್ಕಾಗುತ್ತೇನೋ? ದುಡ್ಡಮ್ಮ, ದುಡ್ಡು ಬೇಕು ಅಂದ್ರೆ ಕುಣಿಲೇಬೇಕು. ಅಲ್ಲಿ ತನಕ ಅದೆಷ್ಟು ಮೇರಿತಾಳೋ ಮೇರಿಲಿ. ಯಾವತ್ತ ಆ ಚೆಕ್ ನಂಗೆ ಕೈಗೆ ಬರುತ್ತೋ ಅವತ್ತು ಅವಳು ಬೀದಿಗೆ ಬಿದ್ದಿರ್ತಾಳೆ. ಅವಳಾಡಿದ ಆಟಕ್ಕೆಲ್ಲ ಬಡ್ಡಿ ಸಮೇತ ವಾಪಸ್ ಕೊಟ್ಟು ಅವಳನ್ನ ಆಚೆಗೆ ದೂಡ್ಲಿಲ್ಲ ಅಂದ್ರೆ ನೋಡು,
ಓ ಗಾಡ್. ರೀ ಏನಾಯ್ತು? ರೀ ಯಾಕೇನು ಮಾತಾಡಿದ್ರೆ ಸುಮ್ಮನೆ ನಿಂತಿದ್ದೀರಾ? ಏನಾಯ್ತು? ನಕ್ಷತ್ರಂಗೇನೋ ಅಪಾಯ ಇದೆ ಆರ್ತಿ. ಅಲ್ಲೇನೋ ಮೋಸ ನಡೀತಾ ಇದೆ. ನಾನು ಅವತ್ತೇ ನಿಂಗೆ ಹೇಳಿದ್ದೆ ಆ ಮನುಷ್ಯ ತುಕಾರಾಮ ಸರಿಗಿಲ್ಲ ಅಂತ. ಇವತ್ತು ಪ್ರೂವ್ ಆಗೋಯ್ತು. ಅಯ್ಯೋ, ಅಂಥದ್ದು ಏನಾಯ್ತು ಇವಾಗ? ಅವನು ನಕ್ಷತ್ರನ ಪ್ರೀತಿಯಿಂದ ಮನೆ ಕರ್ಕೊಂಡು ಹೋಗ್ಲಿಲ್ಲ ಆರ್ತಿ, ಪಿತೂರಿ ಮಾಡಿ ಕರ್ಕೊಂಡು ಹೋಗಿದ್ದಾನೆ. ನಕ್ಷತ್ರ ಅವ್ರ ಮನೇಲಿ ಇದ್ರೆ ಅವನಿಗೆ ಯಾರೋ ದುಡ್ಡು ಕೊಡ್ತಾರಂತೆ. ಕೆಲಸ ಆದ್ಮೇಲೆ ಅವಳನ್ನ ಮನೆಯಿಂದ ಹೊರಗಾಕ್ತೀನಿ ಅಂತ ಹೇಳ್ತಾ ಇದ್ದ. ಇಷ್ಟೊತ್ತು ಫೋನಲ್ಲಿ ನಾನು ಅದನ್ನೇ ಕೇಳಿಸ್ಕೊಂಡೆ. ಏನು ದುಡ್ಡು ಕೊಟ್ಟು ಕೆಲಸ ಮಾಡಿಸ್ತಿದಾರಾ? ಅಯ್ಯೋ ದೇವ್ರೆ, ಏನ್ರಿ ಹೀಗಾಗ್ತಿದೆ? ಮತ್ತೆ ಆ ಹುಡುಗಿ ಬೀದಿಗೆ ಬರತ್ತಾ? ಅದ್ಯಾವತ್ತಿಗೂ ಸಾಧ್ಯ ಇಲ್ಲ ಆರ್ತಿ. ಅಪ್ಪ ಅಮ್ಮ ಜಾಗದಲ್ಲಿ ನಾವಿರೋ ತನಕ ಆ ಮಗು ಸೇಫ್. ಬೀದಿಗೆ ನೂಕೋದಿರ್ಲಿ, ಯಾರಾದ್ರೂ ಮೈ ಮುಟ್ಟಕ್ಕೂ ಹೆದರ್ಬೇಕು. ಹಾಗೆ ಮಾಡ್ಕೊಂತೀನಿ. ಯಾಕೇನಾಯ್ತು? ಇಬ್ರು ಇಷ್ಟೊಂದು ಟೆನ್ಷನ್ ಅಲ್ಲಿ ಇದ್ದೀರಾ? ಏನ್ ವಿಷಯ? ಒಂದ್ ತೊಂದರೆ ಆಗ್ಬಿಟ್ಟಿದೆ ಭಾರ್ಗವಿ. ನಕ್ಷತ್ರ ಅವ್ರ ಅಪ್ಪಂಗೆ ಯಾರೋ ದುಡ್ಡು ಕೊಟ್ಬಿಟ್ಟು ಅವಳನ್ನ ವಾಪಸ್ ಮನೆಗ್ ಕರ್ಕೊಂಡು ಹೋಗೋ ತರ ಮಾಡಿದಾರಂತೆ. ಅಯ್ಯೋ ದೇವ್ರೆ, ಹೌದಾ? ಯಾರು? ಅದ್ಯಾರು ಅಂತ ನಾನ್ ಗೊತ್ತು ಮಾಡ್ತೀನಿ. ನಮ್ಮನೆ ಹುಡುಗಿ ಬದುಕಲ್ಲಿ ಯಾರೇ ಆಟ ಆಡಿದ್ರು ಅವ್ರಿಗೆ ತಕ್ಕ ಪಾಠ ಕಲಿಸದೆ ಸುಮ್ಮನೆ ಇರಲ್ಲ ಈ ಚಂದ್ರಶೇಖರ್. ಸರಿಯಾಗಿ ಹೇಳಿದ್ರಿ. ಅದ್ಯಾರು ಅಂತ ಕಂಡು ಹಿಡಿದು ಅವ್ರಿಗೂ ತುಕಾರಾಮ್ಗೂ ಸರಿಯಾಗಿ ಪಾಠ ಕಲ್ಸಿ. ನೀವ್ ಮೊದ್ಲು ಹೋಗಿ ನಕ್ಷತ್ರನ್ ಕರ್ಕೊಂಬನ್ನಿ. ಎಸ್, ಅವ್ರಿಗೆ ಯಾರು ಹೇಳೋರು ಕೇಳೋರು ಇಲ್ಲ. ಏನ್ ಬೇಕಾದ್ರೂ ಮಾಡ್ಬೋದು ಅನ್ಕೊಂಡಿದ್ದಾರೆ. ನನ್ನ ಮಗಳ ಜೊತೆ ನಾನಿದ್ದೀನಿ ಅಂತ ತೋರಿಸ್ಬಿಟ್ಟು ಬರ್ತೀನಿ. ಏನಕ್ಕೆ ಇದು? ಏನ್ ನಡೀತಾ ಇದೆ? ಆ ಪಾಪದ ಹುಡುಗಿ ಮೇಲೆ ಯಾರ್ ಕಣ್ಣು? ಯಾರ್ಯಾಕೆ ಅವಳನ್ನ ಟಾರ್ಗೆಟ್ ಮಾಡ್ತಾರೆ? ಅದ್ಯಾರು ಅಂತ ಗೊತ್ತಾಗತ್ತಾಗತ್ತಲ್ಲ ಅವಾಗಿದೆ ಅವ್ರಿಗೆ. ಈ ಮನುಷ್ಯ ಇಷ್ಟು ಅರ್ಜೆಂಟಲ್ಲಿ ಎಲ್ಲಿ ಹೋಗ್ತಿರೋದು? ಏನೋ ಸಿಟ್ಟಲ್ಲಿ ಬೇರೆ ಇದ್ದಂಗೆತ್ತು. ಏನಾಗಿರ್ಬೋದು? ವಾಟ್ಸ್ ರಾಂಗ್? ಇಬ್ರು ಯಾಕೆ ಹೀಗೆ ನಿಂತಿದ್ದೀರಾ? ಒಂದ್ ಪ್ರಾಬ್ಲಮ್ ಆಗೋಗಿದೆ ಶ್ವೇತಾ, ಅದಕ್ಕೆ ಇವರು ಅರ್ಜೆಂಟಾಗಿ ನಕ್ಷತ್ರನ ಮನೆಗೆ ಹೋಗಿದ್ದಾರೆ. ವಾಟ್? ಅಲ್ಲಿಗ? ಯಾಕೆ? ಅದು ನಕ್ಷತ್ರಂಗೆ ಏನೋ ತೊಂದರೆ ಆಗಿದೆ, ಅದಕ್ಕೆ ಅವಳನ್ನ ವಾಪಸ್ ಮನೆಗೆ ಕರ್ಕೊಂಬರೋಣ ಅಂತ ಹೋಗಿದ್ದಾರೆ. ವಾಟ್ ದ ಹೆಲ್ ಇಸ್ ಹ್ಯಾಪನಿಂಗ್? ಅಪ್ಪಂಗ್ ವಿಷಯ ಗೊತ್ತಾಯ್ತಾ? ಅವಳನ್ನ ಯಾಕೆ ವಾಪಸ್ ಕರ್ಕೊಂಡ್ ಬರ್ಬೇಕು? ಅವಳ ಮನೆಯಲ್ಲೇ ಅವಳು ಆರಾಮಾಗೆ ಇದ್ದಾಳೆ ತಾನೆ. ಮತ್ತೆ ನಿಮ್ದು ಹೊಸ ನಾಟಕ? ಇಲ್ಲ ಶ್ವೇತಾ, ನಕ್ಷತ್ರ ಅಲ್ಲಿ ಖುಷಿಯಾಗಿಲ್ಲ. ಅದು ಕರಾಮ್ ಸರಿ ಇಲ್ಲ. ದುಡ್ಡುಗೋಸ್ಕರ ಅವಳನ್ನ ಮನೆ ಕರ್ಕೊಂಡು ಹೋಗಿದಾರಂತೆ. ಅದು ನಿಮ್ಮಪ್ಪಂಗೆ ಗೊತ್ತಾಗಿ ಅವಳನ್ನ ವಾಪಸ್ ಮನೆಗೆ ಕರ್ಕೊಂಡ್ ಬರ್ತೀನಿ ಅಂತ ಹೋಗಿದ್ದಾರೆ.
ಬರೋ 20 ಲಕ್ಷಕ್ಕೂ ಕಲ್ ಹಾಕ್ಬೇಡ. ಏನು ಇನ್ನೊಂದು ತಿಂಗಳು ಮೇರಿತಾಳ, ಮೇರೀಲಿ. ಆಮೇಲೆ ಅವಳನ್ನು ಒದ್ದು ಹೊರಗಾಕೋದು ಇದ್ದೇ ಇದೆಯಲ್ವಾ. ದುಡ್ಡಮ್ಮ, ದುಡ್ಡು ಬೇಕು ಅಂದ್ರೆ ಕುಣಿಲೇಬೇಕು. ಅವಳಾಡಿದ ಆಟಕ್ಕೆಲ್ಲ ಬಡ್ಡಿ ಸಮೇತ ವಾಪಸ್ ಕೊಟ್ಟು ಅವಳನ್ನ ಆಚೆಗೆ ದೂಡ್ಲಿಲ್ಲ ಅಂದ್ರೆ ನೋಡು. ಓ ಗಾಡ್, ಇಷ್ಟೆಲ್ಲ ಮಾಡಿಸಿದ್ದು ನಾನು ಅಂತ ಗೊತ್ತಾದ್ರೆ ಅಪ್ಪನೂ ಸುಮ್ಮನಿರಲ್ಲ, ಭೂಪತಿನೂ ನನ್ನ ಬಿಡಲ್ಲ. ಅಲ್ಲಿಗೆ ಮುಗೀತು ನನ್ನ ಕತೆ. ಅಣ್ಣ ವಿಪರೀತ ಸಿಟ್ಟಲ್ಲಿದ್ದ. ಈ ಕೆಲಸ ಮಾಡಿದವ್ರು ಯಾರು ಅಂತ ಗೊತ್ತಾದ್ರೆ ಅವ್ರಿಗೊಂದು ಗತಿ ಕಾಣಿಸೋದಂತೂ ಹೌದು. ಅವ್ರನ್ನಂತೂ ಸುಮ್ಮನೆ ಬಿಡಲ್ಲ.